ವಾಚ್ ಔಟ್ ಗೈಸ್, ಕನ್ನಡ ಸಿನಿಮಾ ಬೇರೆ ಲೆವೆಲ್ಗೆ ಹೋಗುತ್ತೆ. ದಿಸ್ ಈಸ್ ಜಸ್ಟ್ ಅ ಬಿಗಿನಿಂಗ್. ಒಬ್ಬ ವ್ಯಕ್ತಿ ಸ್ಟೇಜ್ ಮೇಲೆ ನಿಂತು ಎಲ್ಲಾ ಇಂಡಸ್ಟ್ರೀಸ್ನವರು ಇರ್ತಾರೆ, ಅವ್ರೆಲ್ಲರೂ ಮುಂದೆ ನಿಂತು ನಾನೇನ್ ಮಾಡ್ತೀನಿ, ನನ್ನ ಕನ್ನಡ ಇಂಡಸ್ಟ್ರಿ ಏನ್ ಮಾಡುತ್ತೆ, ನನ್ನ ಇಂಡಸ್ಟ್ರಿ ಏನ್ ಸಾಧನೆ ಮಾಡುತ್ತೆ, ನೀವೆಲ್ಲರೂ ನೋಡ್ತೀರಾ, ಜಸ್ಟ್ ವೇಟ್ ಅಂಡ್ ವಾಚ್, ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್ ಅಂತೇಳಿ ಓಪನ್ ಆಗಿ ಒಂದು ಚಾಲೆಂಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟು, ಸೊ ತಾನು ಏನ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಅದೇ ಪ್ರಕಾರ ಹೇಳಿರೋ ಕೆಲವೇ ವರ್ಷಗಳಲ್ಲಿ ಅದನ್ನ ಸಾಧಿಸಿ ತೋರಿಸೋದಿದೆಯಲ್ವಾ, ಸೊ ಈ ಲೆವೆಲ್ ಆಫ್ ಕಾನ್ಫಿಡೆನ್ಸ್ಗೆ ಏನ್ ಹೇಳಿದ್ರು ಕಡಿಮೆನೆ. ರಾಕಿಂಗ್ ಸ್ಟಾರ್ ಯಶ್ ಅವರು ದ ಮ್ಯಾನ್ ಆಫ್ ವರ್ಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರು ಮಾಡಿರೋಂತ ಸಾಧನೆಗಳು ಹಾಗಿವೆ. ಸಾಮಾನ್ಯವಾಗಿ ನಾವ್ ಯಾರಾದ್ರಾಗ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ಅದನ್ನ ನಾವ್ ಯಾರ ಹತ್ರನೂ ಏನು ಹೇಳೋದಿಲ್ಲ. ಒಂದು ಚಿಕ್ಕ ಕೆಲಸ ಆದ್ರೂ ನಾವ್ ಯಾರ ಹತ್ರನೂ ಏನು ಹೇಳೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಒಂದು ಭಯ ಇರುತ್ತೆ, ನಾನು ಹೇಳಿ ಆ ಕೆಲಸ ಆಗಿಲ್ಲ ಅಂದ್ರೆ 4 ಜನ ನನ್ನ ಬಗ್ಗೆ ಏನ್ ಅನ್ಕೊಳ್ತಾರೋ, 4 ಜನ ನನ್ನ ಹೇಗೆ ಹೀಯಾಳಿಸ್ತಾರೆ, ನಗ್ಬೋದಲ್ವಾ ಅಂತೇಳಿ ಅನ್ಕೊಂಡು ಭಯ ಪಟ್ಕೊಂಡು ಸುಮ್ನಾಗ್ತೀವಿ. ಆದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಹಾಗಲ್ಲ. ಅವ್ರು ಹೇಳದೆ ಮಾಡಿರೋಂಥ ಸಾಧನೆಗಳಿಗಿಂತ ಹೇಳಿ ಮಾಡಿರೋ ಸಾಧನೆಗಳೇ ಜಾಸ್ತಿ ಇದೆ. ನಾನೇನ್ ಮಾಡ್ತೀನಿ ನೋಡ್ತಾ ಇರಿ, ನಾವ್ ಯಾವ ಲೆವೆಲಿಗೆ ಹೋಗ್ತೀವಿ, ನಾವು ಕನ್ನಡ ಇಂಡಸ್ಟ್ರಿನ ಯಾವ ಲೆವೆಲಿಗೆ ತಗೊಂಡು ಹೋಗ್ತೀವಿ, ಅಲ್ಲಿಂದ ಮತ್ತೆ ನಾನು ವರ್ಲ್ಡ್ ಲೆವೆಲಿಗೆ ಹೇಗೆ ಹೋಗ್ತೀನಿ ಅಂತೆಲ್ಲ ಪ್ರತಿ ಸಾರಿ ಅವರು ಅವ್ರ ಮಾತಲ್ಲಿ ಹಿಂಟ್ ಕೊಡ್ತಾನೆ ಬಂದಿದ್ದಾರೆ. ಆ ಏನೇನ್ ಹಿಂಟ್ಗಳು ಕೊಟ್ಟಿದ್ದಾರೆ ಅದೇ ತರ ಅವರು ಸಾಧಿಸ್ತಾನೆ ಹೋಗ್ತಿದ್ದಾರೆ ಮತ್ತು ಒಬ್ಬ ಪ್ಯಾನ್ ಇಂಡಿಯನ್ ಸ್ಟಾರ್ ಆಗಿ ನಿಂತಿದ್ದಾರೆ. ಒಬ್ಬ ಸಾಮಾನ್ಯ ಬಸ್ ಡ್ರೈವರ್ ಮಗ ಆಗಿ ತಾನು ಹೀರೋ ಆಗ್ತೀನಿ, ನನ್ನ ಕಟೌಟ್ ಗಾಂಧಿನಗರದಲ್ಲಿ ನಿಲ್ಲಿಸ್ತೀನಿ, ನಾನೊಬ್ಬ ಸ್ಟಾರ್ ಆಗ್ತೀನಿ ಅಂತೇಳಿ ಅನ್ಕೊಂಡು ಅದಕ್ಕೆ ಏನೇನ್ ಬೇಕು ಅದೇ ತರದ ಪ್ರಿಪರೇಷನ್ ಮಾಡ್ಕೊಂಡು ಹೋಗೋದಿದೆಯಲ್ವಾ, ಸೊ ಅದನ್ನ ರಿಯಲ್ ಡೆಡಿಕೇಶನ್ ಲೆವೆಲ್ ಅಂತ ಹೇಳಿ ಕರೀತಾರೆ. ಇನ್ ನಾನ್ ಸ್ಟಾರ್ ಆಗ್ಬೇಕು, ಈ ಗಾಂಧಿನಗರದಲ್ಲಿ ನಾನು ಟಾಪ್ ಅಲ್ಲಿ ನಿಂತ್ಕೋಬೇಕು ಅನ್ನೋ ಹಠ ಬಂತು. ಅದನ್ನ ನೋಡ್ಬಿಟ್ಟು ನಾನು ವಾಪಸ್ ಬಂದೆ, ಪರವಾಗಿಲ್ಲ ಅಂತ. ಹೀಗೆ ಇಂತಹ ಕಷ್ಟದ ಪರಿಸ್ಥಿತಿಗಳಲ್ಲೂ ನಾನು ಹೀರೋ ಆಗ್ತೀನಿ, ಹೀರೋ ಆಗಿ ನಿಲ್ತೀನಿ ಅಂತ ಹೇಳಿ ತನಗ್ ತಾನೇ ಚಾಲೆಂಜ್ ಹಾಕೊಂಡು ಏನೇ ಕಷ್ಟ ಬಂದ್ರು, ಎಂತಹ ಕಷ್ಟ ಬಂದ್ರು ತಾನು ಎದುರಿಸ್ಕೊಂಡು ಹೋಗಿ ಕೊನೆಗೂ ಸ್ಟಾರ್ ಆಗಿ ನಿಲ್ಲೋದಿದೆಯಲ್ವಾ, ಅದು ನಿಜವಾಗ್ಲೂ ಸಾಧನೆನೆ. ಇವರ ಜೊತೆ ಮುಂಚೆ ಕೆಲಸ ಮಾಡಿರುವಂತ ಕೆಲವು ಕೋ ಆಕ್ಟರ್ಸ್ ಗಳಿಗೆ ಕೇಳಿದ್ರೆ ಅವ್ರು ಹೇಳಿದಾರೆ, ನಮಗ್ ಬರೋ ದುಡ್ಡಿಂದ ನಾವು ಒಂದು ಸ್ವಲ್ಪ ಸೇಫ್ಟಿಗೋಸ್ಕರ, ಸ್ವಲ್ಪ ಸೆಕ್ಯೂರಿಟಿಗೋಸ್ಕರ, ಮುಂದೆ ಫ್ಯೂಚರ್ಗೋಸ್ಕರ ನಾವು ಅದನ್ನ ಎತ್ತಿಟ್ಕೋ ಏನಾದ್ರು ಮಾಡು ಅಂದ್ರೆ ಯಶ್ ಯಾವುದೇ ಕಾರಣಕ್ಕೂ ಅದನ್ನ ಎತ್ತಿಟ್ಕೊಳ್ತಿರ್ಲಿಲ್ಲ. ಆ ಎಲ್ಲ ದುಡ್ಡನ್ನ ಒಳ್ಳೆ ಬಟ್ಟೆ ಹಾಕೋಸ್ಕರನೇ ಬಳಸ್ತಿದ್ದಂದ್ರೆ. ಕಾರಣ ಏನಂದ್ರೆ, ನಾನ್ ಚೆನ್ನಾಗಿ ಕಾಣಿಸಿದ್ರೆ ನನಗೆ ಅವಕಾಶಗಳು ಬರೋದು, ನಾನು ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು, ನಾನೊಬ್ಬ ಹೀರೋ ಆಗಿ ಕಾಣಿಸಿದ್ರೆ ನನ್ನ ಯಾರಾದ್ರೂ ಬಂದು ಅವಕಾಶ ಕೊಡ್ತಾರೆ ಅಂತ ಹೇಳಿ ಒಳ್ಳೊಳ್ಳೆ ಬಟ್ಟೆಗೋಸ್ಕರ ಅವರು ಎಲ್ಲಾ ದುಡಿಮೆನ ಸ್ಪೆಂಡ್ ಮಾಡ್ತಿದ್ರಂತೆ. ಸೊ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಈ ವಿಷನ್, ಈ ಕ್ಲಾರಿಟಿ ಸ್ಟಾರ್ಟಿಂಗ್ ಅಲ್ಲಿನೇ ಇತ್ತು. ಅದಕ್ಕೋಸ್ಕರ ಅವರು ಇವತ್ತು ಈ ಮಟ್ಟಕ್ಕೆ ತಲುಪಿದ್ದಾರೆ. ಸೊ ಹೀಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದಲ್ಲ ಒಂದು ವಿಭಿನ್ನವಾದ ಸಿನಿಮಾಗಳನ್ನ ಕೊಡ್ತಾ ಒಳ್ಳೊಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾಗಳನ್ನ ಕೊಡ್ತಾ ಫ್ಯಾಮಿಲಿ ಆಡಿಯನ್ಸ್ಗೆ ತುಂಬಾ ಹತ್ರ ಆಗಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಕೊಂಡು ಬಂದು ಸ್ಟಾರ್ ಆಗಿ ಕನ್ನಡ ಇಂಡಸ್ಟ್ರಿಗೇನೋ ನಿಂತಿದ್ರು ಯಶ್ ಅವರು. ಆದ್ರೆ ಒಂದು ಸಿನಿಮಾಗೋಸ್ಕರ, ಒಂದು KGF ಗೋಸ್ಕರ ತನ್ನ 8 ವರ್ಷದ ಜೀವನನ ಮುಡಿಪಾಗಿಟ್ಟು ಕಂಪ್ಲೀಟ್ ಪ್ಲಾನಿಂಗ್ ಅಂಡ್ ಕಂಪ್ಲೀಟ್ ಎಕ್ಸಿಕ್ಯೂಷನ್ ಜೊತೆ ಎಂಟೈರ್ ಇಂಡಿಯಾನ ರೀಚ್ ಆಗ್ತೀನಿ, ಪ್ಯಾನ್ ಇಂಡಿಯನ್ ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಕೊನೆಗೂ ಒಂದು KGF ಅನ್ನ ಮಾಡಿ ಅದನ್ನ ಪ್ಯಾನ್ ಇಂಡಿಯಾ ರೇಂಜ್ ಗೆ ರೀಚ್ ಮಾಡಿ ಅದರಲ್ಲೂ ಗೆದ್ದು ಕಂಪ್ಲೀಟ್ ಸಕ್ಸಸ್ಫುಲ್ ಆಗಿ ಒಬ್ಬ ಪ್ಯಾನ್ ಇಂಡಿಯನ್ ಸ್ಟಾರ್ ಆಗಿ ನಿಲ್ಲೋದಿದೆ ಅಲ್ವಾ. ಸೊ ಈ ಲೆವೆಲ್ ಆಫ್ ಕಾನ್ಫಿಡೆನ್ಸ್ಗೆ ನಾವು ಏನ್ ಹೇಳಿದ್ರು ಕಡಿಮೆನೆ. ಕನ್ನಡ ಸಿನಿಮಾ ಅಂದ್ರೆ ಯಾವ ಲೆವೆಲ್ ಅಲ್ಲಿ ನೋಡ್ತಾ ಇದ್ರು ಬೇರೆ ಇಂಡಸ್ಟ್ರೀಸ್ನವರು ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಷಯನೇ. ನಮ್ಮ ಕನ್ನಡ ಸಿನಿಮಾಗಳು ಯಾವತ್ತೂ ಬೇರೆ ಇಂಡಸ್ಟ್ರೀಸ್ ಗಳಿಗಿಂತ ಕೆಳಗಡೆನೆ ಇರ್ತಿದ್ವು, ಬೇರೆ ಇಂಡಸ್ಟ್ರೀಸ್ ಗಳ ಅಚೀವ್ಮೆಂಟ್ ಗಳಿಗಿಂತ ಕೆಳಗೇನೆ ಇರ್ತಿದ್ವು. ಜನ ಆಗ್ಲಿ, ಕ್ರೇಜ್ ಆಗ್ಲಿ, ದುಡ್ಡು, ಬಿಸ್ನೆಸ್ ಪ್ರತಿಯೊಂದ್ರಿಂದನೂ ನಮ್ಮ ಕನ್ನಡ ಇಂಡಸ್ಟ್ರಿ ಬೇರೆ ಇಂಡಸ್ಟ್ರೀಸ್ ಗಳಿಗಿಂತ ಕೆಳಗೇನೆ ಇರ್ತಿತ್ತು. ಆದ್ರೆ ಅವರೆಲ್ಲರಿಗೂ ಒಂದು ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಸೊ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ದನ್ನೆಲ್ಲ ಸಾಧಿಸಿ ಎಂಟೈರ್ ಇಂಡಿಯಾದಲ್ಲಿ ಒಬ್ಬ ಪ್ಯಾನ್ ಇಂಡಿಯನ್ ಸ್ಟಾರ್ ಆಗಿ ನಿಂತಿರುವಂತ ರಾಕಿಂಗ್ ಸ್ಟಾರ್ ಯಶ್ ಅವರ ಮುಂದಿನ ಸಿನಿಮಾ ಬಂದ್ಬಿಟ್ಟು ಟಾಕ್ಸಿಕ್. ಎಂಟೈರ್ ಇಂಡಿಯಾನೇನು ನಾವು ಕನ್ನಡ ಇಂಡಸ್ಟ್ರಿ ಕಡೆ ತಿರುಗಿಸಿದ್ವಿ, ಈಗ ಎಂಟೈರ್ ವರ್ಲ್ಡ್ ನ ಕನ್ನಡ ಇಂಡಸ್ಟ್ರೀಸ್ ಕಡೆ ತಿರುಗಿಸುವಂತ ಸಮಯ ಬಂದಿದೆ ಅಂತ ಹೇಳಿ ಯಶ್ ಅವರು ಟಾಕ್ಸಿಕ್ ಸಿನಿಮಾ ಮೂಲಕ ಒಂದು ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಅಲ್ಲ, ಸಿನಿಮಾ ತುಂಬಾನೇ ಲೇಟ್ ಆಯ್ತು, ಆ ಬೇಜಾರ್ ನನಗೂ ಇದೆ. ಆದ್ರೂ ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ಕನ್ನಡ ಹೀರೋ ಅದು ರಾಕಿಂಗ್ ಸ್ಟಾರ್ ಯಶ್ ಅವರು ಒಂದು ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಮಿಂಚ್ತಾರೆ ಅಂದ್ರೆ ಅದನ್ನ ನೋಡೋದಕ್ಕಂತೂ ನಾನಂತೂ ಸಖತ್ ಎಕ್ಸೈಟಿಂಗ್ ಆಗಿ ವೇಟ್ ಮಾಡ್ತಾ ಇದ್ದೀನಿ. ಸೊ ಯಶ್ ಅವರ ಟಾಕ್ಸಿಕ್ ಸಿನಿಮಾ ವರ್ಲ್ಡ್ ವೈಡ್ ಹಿಟ್ ಆಗ್ಲಿ ಮತ್ತು ಎಂಟೈರ್ ವರ್ಲ್ಡ್ ಇಂಡಸ್ಟ್ರೀಸ್ ಎಲ್ಲ ನಮ್ಮ ಕನ್ನಡ ಸಿನಿಮಾ ಕಡೆ ಒಂದು ಸಾರಿ ತಿರುಗಿ ನೋಡ್ಬೇಕು ಅಂತ ವಿಶ್ ಮಾಡ್ತಾ ಇದ್ದೀನಿ. ಸೊ ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟು ಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಅವರ ಮುಂದಿನ ಸಿನಿಮಾ ಟಾಕ್ಸಿಕ್ ಸಿನಿಮಾಗೆ ತುಂಬಾ ಒಳ್ಳೇದಾಗ್ಲಿ ಅಂತ ಬಯಸ್ತಾ, ಯಾರ್ಯಾರು ಯಶ್ ಅವರ ಫ್ಯಾನ್ಸ್ ಇದ್ದೀರಾ ಅವರೆಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಅಟೆಂಡೆನ್ಸ್ ಹಾಕೋದನ್ನ ಮಾತ್ರ ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಯಾರೆಲ್ಲ ಯಶ್ ಅವರ ಫ್ಯಾನ್ಸ್ ಇದ್ದೀರಾ ಅವರೆಲ್ಲರಿಗೂ ಶೇರ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೂ ಇಂತಹ ಇನ್ನಷ್ಟು ಕಂಟೆಂಟ್ ಗಳಿಗೋಸ್ಕರ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.